ನನ್ನ ಪರಿಕಲ್ಪನೆಯನ್ನ ಯೂಟ್ಯೂಬ್ ಚಾನಲ್ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾಚಗೋಡನಹಳ್ಳಿಯಲ್ಲಿ ಜನಿಸಿರುವಂತಹ ಭುವನೇಶ್ ರವರು ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಚೆಕ್ ಮಾಡ್ಕೋ ಸರ್. ನನ್ನ ಜೀವನದಲ್ಲಿ ನಾನು ಏನೇ ತಕೊಳ್ಳಿ ಅರ್ಧ ನಿಮ್ಗೆ ಅರ್ಧ ನನಗೆ. ಓಕೆನಾ ಸರ್? ಆಯ್ತಾಯ್ತಾ ಸರ್. ಅಯ್ಯೋ ಆಪಲ್ ಬಿದ್ಬಿಡ್ತು ಸರ್, ಒಂದು ನಿಮಿಷ ತಗೊಳ್ಳಿ ಸರ್. ಅರ್ಧ ನಿಮ್ಗೆ ತಿನ್ಕೊಳ್ಳಿ. ನಿಮಗೂ ಹಾಗೂ ಭುವನೇಶ್ ರವರಿಗೂ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್. ಸರ್, ಈಗ ಬಾಲ್ಯದ ನೆನಪು ಪ್ರಸ್ತುತ ಬದುಕು ಅನ್ನೋದು ನಮ್ಮ ಕಾರ್ಯಕ್ರಮದ ಟೈಟಲ್. ಓಕೆ, ಸೊ ನಿಮ್ಗೆ ಬಾಲ್ಯ ಅಂತಂದ್ರೆ ಏನ್ ನೆನಪಾಗುತ್ತೆ? ಬಾಲ್ಯ ಅಂದ್ರೆ ಅಯ್ಯೋ ಬಾಲ್ಯದ ತುಂಬಾ ನೆನಪಾಗುತ್ತೆ ಸರ್. ಒಂದು ಕ್ಷಣ ನಮ್ಮ ಬಾಲ್ಯದಲ್ಲಿ ಸ್ಟಾರ್ಟ್ ಆದಾಗ ಅಂತಂದಾಗ ತುಂಬಾ ಐತೆ ನೋಡೋಣ, ನೆನೆಸ್ಕೊಂಡು ಹೇಳ್ತೀನಿ. ಆರಂಭದಿಂದ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಾವ್ ಏನೇನ್ ಮಾಡಿದೋ ತುಂಟಾಟಗಳು ಅವತ್ತನ ಕೇಳ್ತಾರೆ ನೀವು. ಬಾಲ್ಯ ಅಂತಂದ್ರೆ ನಿಮ್ಗೆ ನೆನಪಾಗೋದು ಯಾವ್ದು? ಅವು ತುಂಬಾ ಇದಾವೆ. ಅಂದ್ರೆ ಒಂದು ಈಗ ಕೆರೆ ಇರ್ತದೆ ಗೊತ್ತಾ, ಕೆರೆ ಕಡೆ ಜಾಸ್ತಿ ಹೋಗೋ ನಾವು. ಅಂದ್ರೆ ಮಕ್ಕಳು ಆಟ ಆಡ್ಕೊಂಡು ಹೋಗೋ, ಎಲ್ಲ ಬೈಯರು ಹೋಗ್ಬೇಡಿ ಎಕ್ಕಡಿಕೆ ಅಂತ. ಆದ್ರೆ ನಾವು ಹೋಗವು ಆ ಕೆರೆ ಒಳಗೆ ಕಾಯಿಗಳು ಮಂತ್ರಿಸ್ಬಿಟ್ಟು ಹಿಂಗೆ ಕೆಂಪು ಬಟ್ಟೆನ ಸುತ್ತಿ ಎಸ್ತಿರ್ತಾರೆ. ಕೆರೆ ಒಳಗೆ ತೇಲಾಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡಿದೀರಾ? ಹೌದು, ಊರುಗಳ ಕಡೆ ಹಳ್ಳಿಗಳ ಕಡೆ ಮಾಡಿ ಎಸ್ತಿರ್ತಾರಲ್ಲ, ಆ ಬಟ್ಟೆನ ಬಿಚ್ಚಾಕ್ಬಿಟ್ಟು ಮಳೆನ ಕಿತ್ತಾಕ್ಬಿಟ್ಟು ಯಾರ್ದಾರ ಹೋಗಿ ತೆಂಗಿನ ಮರ ತಕ್ಕ ಇಟ್ಬಿಡೋದು. ಅವ್ರು ಬೆಳಗ್ಗೆ ಟೈಮ್ ತೋಟಕ್ಕೆ ಬರೋರು ಕಾಯಿ ಬಿದ್ದ ಅಂದ್ಬಿಟ್ಟು ಎತ್ಕೊಂಡೋಗಿ ಸಾರ್ ಮಾಡ್ತಾರೆ. ಇದ್ ಮಾಡಿದೀವಿ. ಆಮೇಲೆ ಸ್ಕೂಲಿಂದ ಬರ್ಬೇಕಾರೆ ಲಾರಿ ಬತ್ತಿತ್ತು, ಒಂದ್ ದೊಡ್ಡ ಮರಳು ತುಂಬ್ಕೊಂಡು, ಆಗೆಲ್ಲ ಮರಳು ಹಿಂದೆ ಗೊತ್ತಾಯ್ತು. ರೋಡಲ್ಲಿ ನಾವೇನ್ ಮಾಡ್ಬಿಟ್ಟು ಕಾಯಿ ಸೈಡ್ ಕಾಯಿ ಇತ್ತು ಒಂದ್ ಯಾವ್ದೋ ತಗದ್ ಲಾರಿ ಚಕ್ರ ಬಿಟ್ಟು ಅದು ದಿಬ್ಬ ಹತ್ತೈತೆ, ಅನ್ಕೊಂಡು ಅಪ್ಪತ್ತೈತೆ. ನಾವೇ ಮಾಡ್ಬಿಟ್ಟು ಕಾಯಿ ಬಿಟ್ಟು ಚಕ್ರ ಕೊಟ್ಬಿಟ್ಟು ಅವ್ರು ಯಾರು ಏನು ಬೈಲಿಲ್ವಾ? ಅಲ್ಲಿ ಹೇಳ್ತಿ ಕೇಳ್ಕೊಳ್ಳಿ ಮುಂಚೆ. ಅದು ತೆಂಗಿನಕಾಯಿ ಹಿಂಗೆ ಅದು ನೋಡಿರ್ತದಲ್ಲ, ಹೊಡೆದ ಇಟ್ಕೆ ಅದೇನಾಗ್ಬಿಡ್ತು, ಇದಿರ್ತದಲ್ಲ ಕಾಯ್ದು ಕಾಯಿ ಹೋಗಿ ಟೈರ್ ಹೊಡೆದ್ಬಿಟ್ಟು ಸೌದಿತ್ತು ಒಂದ್ ಟೈರ್ ಪಟಾಡ್ಬಿಡ್ತು ಒಂದೇ ಸಲ. ಪಟಾರ್ ಅಂದೇ ಇಟ್ಗೆ ನಾವು ಬ್ಯಾಗ್ ಎಲ್ಲ ಅವನೇ ಮಾಡ್ದು ಗೊತ್ತಾ, ಲಾರಿ ನಿಲ್ಲಿಸ್ಬಿಟ್ಟು ಓಡಿಸ್ಕೊ ಬಂದ್ಬಿಟ್ಟ. ಹೋಗ್ಬಿಟ್ಟು ಯಾವ್ದೋ ಒಂದ್ ಕಬ್ಬಿಂಗ ದೊಡಕ್ ಕೂತಿದ್ದು. 12 ಗಂಟೆ ಆದ್ರೂ ಬಂದೇ ಅಲ್ಲ ರಾತ್ರಿ 12 ಗಂಟೆ. ಆಮೇಲೆ ಮನೆಯವರೆಲ್ಲ ಹುಡುಕೊಂಡು ಬಂದು ಕರ್ಕೊಂಡು ಹೋದ್ರು. ಇದೊಂದು ನೆನಪಿದೆ. ಆಮೇಲೆ ಹಿಂಗೆ ಗುಂಡಿ ತೋಡ್ಬಿಟ್ಟು ಕಡ್ಡಿಗಳು ಹಾಕ್ಬಿಟ್ಟು ಮಣ್ಣು ಮುಚ್ಬಿಟ್ಟು ಕೆಳಗದೆ ಯಾರು ನಿಲ್ಲಿಸ್ಬಿಡೋದು, ಈ ತರ ಎಲ್ಲ ಮಾಡಿದ್ವಿ. ತಲಾಟೆಗಳು ಜಾಸ್ತಿ ನಾವು. ಆಮೇಲೆ ಕೆರೆಗೆ ಮೀನ್ ಹಿಡಿಯಕ್ ಹೋಗೋದು, ಮೀನ್ ಹಿಡಿಯಕ್ ಹೋಗಿ ಹಾವು ಹಿಡ್ಕೊಂಡ್ ಬಂದ್ಬಿಟ್ಟಿದ್ವಿ ಒಂದ್ಸಲ. ಹಾಗೆಲ್ಲ ಹಾವು ಮೀನ್ ಅಂತ ಬರೋದು ಸರ್. ಅದು ಅಡವಿನ ಅಂಚೆ ಹೊಂಟೋಯ್ತದ, ಇಲ್ಲ ಬಿಡಿ ಇದೀಗ ಅದಿಲ್ಲ. ಈಗ ಅದು ಆ ಹಾವು ಮೀನು ಹಾವು ತರನೇ ಇರೋದು. ನಾವು ಹಾವು ಮೀನು ಅನ್ಕೊಂಡು ಹಾವು ಹಿಡ್ಕೊಂಡ್ ಬಂದ್ಬಿಟ್ಟಿದ್ವಿ ಒಂದ್ಸಲ. ಮನೆಗೆ ಹಿಡ್ಕೊಂಡ್ ಬಂದಿದೀವಿ ಕೆರೆ ಹಾವ. ಇಲ್ಲ ಇಲ್ಲ ಏನಿದೆ ಏನು ಮಾಡಲ್ಲ, ಏನಿಲ್ಲ. ಹಾವು ಮೀನು ಅಂತ ಹಿಡ್ಕೊಂಡು ಚೀಲಕ್ ಹಾಕೊಂಡು ಕವರ್ಗೆ ಹಾಕೊಂಡು ಮನೆಗೆ ತಂದಿದ್ದು, ಅದ್ ಮಾಡಿದೀವಿ. ಆಮೇಲೆ ಇನ್ನೇನಪ್ಪಾ ಅಂದ್ರೆ ಈ ಹಳ್ಳಿ ಕಡೆ ಸೋಪ್ ತೆಗಿತಾರೆ ಗೊತ್ತಾ? ಸೋಕ್ ಅಂದ್ರೆ ಗೊತ್ತಾ? ಅವಲಿ ಏನೋ ಜ್ವರ ಬಂದಾಗ ಹುಷಾರಿಲ್ದಾಗ ಅನ್ನ ಎಲ್ಲ ನಿಂಗೆ ಇಟ್ಬಿಟ್ಟು ಒಂದ್ 7 ಸಲ ಹಿಂಗೆ ಅದ್ ಕೇಳಿದೀರ? ಸೋಕ್ ತೆಗಿ ಅದಕ್ಕೆ ಆಗ 10-20 ಪೈಸಾ ಕಾಯಿನ ಹಾಕರು. ದೃಷ್ಟಿ ತೆಗೆದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಯಾವ್ದೋ ಒಂದು ಬೇಲಿ ಹತ್ರ ಹಿಂಗ್ ಇಟ್ಬಿಟ್ಟು ಅವ್ರು ನಾವ್ ಆ ಕಾಯಿನ ತಗೋಬಿಟ್ಟು ಚಾಕಟ್ ತಗೊಳೋ. ಆಮೇಲೆ ಇನ್ನೂ ಹೇಳ್ಬೇಕು ಅಂದ್ರೆ ಕೆಲವ್ರ ಮನೆ ಹತ್ರ ನಿಂಬೆ ಹಣ್ಣ ಕಟ್ ಮಾಡೋದು. ಆ ನಿಂಬೆ ಹಣ್ಣ ಒಂದ್ ನಿಂಬೆ ಹಣ್ಣು ತಗೊಬಾರ್ದು, ನಿಂಬೆ ಹಣ್ಣು ಕಟ್ ಮಾಡ್ಬಿಟ್ಟು ಈ ಕಡೆಗೆ ನಾಮ ಹಾಕ್ಬಿಡೋದು. ತಕೋಗಿ ಒಬ್ಬರು ಮನೆ ತಕ್ಕ ಕೆಸ್ ಬಂದ್ಬಿಡು. ಅವ್ರು ಬೆಳಗ್ಗೆ ಎದ್ದೇಳ್ಕ ಸ್ಟಾರ್ಟ್ ಜಗಳ. ಅಮ್ಮ ಮಾರನೇ ಬೆಳಗ್ಗೆ ಇನ್ನೊಬ್ರು ಮನೆ ತಕ್ಕ ಹಾಕೋದು. ನಮ್ಗೆ ಗೊತ್ತಾಗ್ತದೆ ಅವರು ಎದ್ದು ಇವ್ರು ಹಾಕಿದಾರೆ ಅಂತ, ಅವ್ರು ಹಾಕಿದಾರೆ ಅವರು ಅಂತ. ಅಂದ್ರೆ ಯಾರಿಗೆ ಮಾಡೋ ಅಂದ್ರೆ ಎಲ್ಲರ ಮನೆಗೂ ಮಾಡ್ತಿದ್ದಿಲ್ಲ. ನಮ್ಗೆ ಯಾರು ಹೊಯ್ತಾ ಬತ್ತ ಹೊಡೆಯೋರು ಎದುರ್ಸರು ಅಂತವ್ರಗಂಗ್ ಮಾಡ್ಬಿಡವು. ವಾಡ್ದಾಡ ಹೋಗ್ಬಿಟ್ಟಾರ ಸರ್. ಬಟ್ ಅದೇ ಯಾರ ಮನೆ ಅಂತ ಹೇಳಲ್ಲ, ಹೇಳಂಗಿಲ್ಲ. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇದೆ ಆಯ್ತಾ. ಇಂಥವು ತುಂಬಾ ಅವೆ. ಬಟ್ ಈಗ ಒಂದೇ ಸಲ ಕ್ವಶನ್ ಕೇಳ್ತಾರಲ್ಲ, ನೆನಪತ್ತ ಇಲ್ಲ.
ಬಾಲ್ಯ ಅಂತಂದಾಗ ನಿಮಗೆ ನೆನಪಾಗಿದ್ದು ಎರಡು, ಒಂದು ಊರು, ನಿಮ್ಮ ಊರಿನ ಕೆರೆ, ಇನ್ನೊಂದು ಬಂದು ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ಆಗಿದ್ದಂಥದ್ದು. ಹೌದು, ಸ್ಕೂಲ್ ಡೇಸ್ ಅಲ್ಲಿ ಆಗಿದ್ದಂಥದ್ದು. ಸೊ ಬಾಲ್ಯ ಅಂತಂದಾಗ ನಮಗ್ ನೆನಪಾಗೋದು ನಾವು ಇದ್ದಂತ ಊರು ಮತ್ತೆ ನಾವು ಎಲ್ಲಿ ಓದುದು ಅನ್ನೋದೊಂದು ನೆನಪಾಗುತ್ತೆ. ಸೊ ಸ್ಕೂಲಿನ ವಿಚಾರ ಅಂತಂದಾಗ ಸ್ಕೂಲ್ ಡೇಸ್ ಅಲ್ಲಿ ನೀವು ಓದಿದ್ದೆಲ್ಲ? ನಾನು ಓದಿದ್ದು 1 ರಿಂದ 4ನೇ ಕ್ಲಾಸು ನಮ್ಮೂರೇ ಮಾಚ್ಕೋಡ್ನಹಳ್ಳಿ ಅಂತ. 5 ರಿಂದ 7, 5, 6, 7, 7ನೇ ಕ್ಲಾಸ್ ಗಂಟ ಓಡ್ನಹಳ್ಳಿ ಎಲ್ಲ ಶಾಲೆ. ಅದಾದ್ಮೇಲೆ 8 ರಿಂದ SLC ನಿಡುವಾಣಿ ಹೈಸ್ಕೂಲ್. ನಿರ್ವಹಣೆ, ಅಲ್ಲಿ ನಿಮ್ಮ ಒಂದು ಅಷ್ಟೇ ಅಭ್ಯಾಸ. ಅಷ್ಟೇ ಅಂದ್ರೆ ಓದೋದ್ರಲ್ಲಿ ನಾವು ಸ್ಟ್ರಾಂಗ್ ಇರ್ಲಿಲ್ಲ ಸರ್, ಬ್ಲಡ್ಡಲ್ಲೋ. ಬಟ್ ಪಾಸ್ ಮಾಡೋ ಹೆಂಗೋ ಕಷ್ಟ ಪಡ್ಕೊಂಡು ಮುಗ್ಕೊಂಡು ಅವ್ರಿರ್ತಾವ್ ನೋಡ್ಕೊಂಡು ಹೆಂಗೋ. ಆವಾಗ ಈಗ 1 ರಿಂದ 4ನೇ ತರಗತಿವರೆಗೂ ಮಾಚಗೌಡನಹಳ್ಳಿ, ಮಾಚೇಗೌಡನಹಳ್ಳಿಯಲ್ಲಿ ನೀವು ಓದಿದ್ದು. ಅಂದ್ರೆ ಅದು ಸ್ಕೂಲ್ ಯಾವ ಸ್ಕೂಲ್? ಪ್ರೈಮರಿ ಸ್ಕೂಲ್, ಪ್ರೈಮರಿ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್. ಆವಾಗೆಲ್ಲ ಏನಾದ್ರು ನೆನಪಿದೆಯಾ ಇನ್ಸಿಡೆಂಟ್ಗಳು ಆ 4 ವರ್ಷಗಳು? ಏನಾದ್ರು ಯೋಚನೆ ಮಾಡಿದ್ರೆ ಆ ಒಂದು ಕ್ಷಣಗಳು ನಿಮ್ಗೆ ಆ ಮೂಮೆಂಟ್ ಹಿಂದೆ ತಿರುಗಿ ನೋಡಿದಾಗ ಆ 1 ರಿಂದ 4ನೇ ಕ್ಲಾಸ್ ವರೆಗೂ ಏನಾಗಿತ್ತು, ಹೇಗ್ ಬೆಳವಣಿಗೆ ಆಗಿತ್ತು ಇವಾಗ ಬಂದಿರೋದಕ್ಕೆ ಅವಾಗಿಂದ ನೋಡಿ ಹೇಳ್ಕೊಂಡ್ ಬಂದಾಗ 4 ವರ್ಷ ಏನಿತ್ತು ಅಲ್ಲಿಂದ? 4 ವರ್ಷ ಅಂದ್ರೆ ಅರ್ಥ ಆಗಿಲ್ಲ ಸರ್. ಅಲ್ಲಿಂದ ಈಗ 1ನೇ ಕ್ಲಾಸಿಂದ 4ನೇ ಕ್ಲಾಸು ನಿಮ್ಮ ಒಂದು ಒಡನಾಟ ಹೇಗಿತ್ತು ಅಲ್ಲಿ? ಅಂದ್ರೆ ಅದು ಅಂದ್ರೆ ಬಾಲ್ಯದಲ್ಲಿ ಇನ್ನೂ ಬಾಲ್ಯ ಅಲ್ವಾ ಸರ್, ಅದು ಚಿಕ್ಕ ಏಜ್ ಅಲ್ವಾ, ಅಷ್ಟು ಇದೇನು ಗೊತ್ತಿರ್ಲಿಲ್ಲ. ಗೊತ್ತು, ನೆನಪಿದೆ, ತೆಂಗಿನ ಗಿಡಕ್ಕೆ ನೀರು ತಗೊಬಂದ್ ಹಾಕ್ತಾ ಇದ್ದಿದ್ದು, ಬೇಲಿ ನಡ್ತಾ ಇದ್ದಿದ್ದು, ಮೇಷ್ಕೆಲ್ ಬರ್ಸ್ಕೊತಾ ಇದ್ದಿದ್ದು, ಇವೆಲ್ಲ ನೆನಪಿದಾವೆ ನಮ್ಗೆ. ಆ ಕ್ಷಣಗಳು ನೆನಪಿದೆ ಅವು. ಬೇಲಿಗೆ ನೀವೇ ಕಟ್ತಾ ಇದ್ರಿ ಅವಾಗಿಂದು, ಯಾಕಂತಂದ್ರೆ ಅಷ್ಟು ಅಪ್ಡೇಟ್ ಆಗಿರ್ಲಿಲ್ಲ, ಅಡ್ವಾನ್ಸ್ ಆಗಿರ್ಲಿಲ್ಲ. ಹೌದೌದು, ಖಂಡಿತ. ನಾವು ಸ್ಲೇಟ್ ಬಳಪ್ತವ್ರು ಸರ್. ಇದು ಬಳಪ ಏನು ಅಂದ್ರೆ ತಂದ್ಕೊಟ್ರೆ ನಮ್ಮ ಅಪ್ಪ ಅಮ್ಮ, ನಮ್ಮ ಅಪ್ಪ ತಂದ್ಕೊಟ್ರೆ ನಾನೇ ತಿನ್ಕೊಬಿಡಿ ನಾವು ಜಾಸ್ತಿ. ಅವಾಗೆಲ್ಲ ಹೌದು, ಚಿಕ್ಕ ಮಕ್ಕಳಲ್ಲಿ ನಾವೆಲ್ಲ ಆದ್ರೆ ಒಂಥರ ಟೇಸ್ಟ್ ಇತ್ತು ಸರ್. ನನ್ನ ಹೆಚ್ಚು ಕಡಿಮೆ ನಮ್ಮ ಇದ್ರಾದ್ರೆ ಗೊತ್ತಾಯ್ತು, ನಮ್ಮ ಏಜರ್ ಆದ್ರೆ ಗೊತ್ತಾಗುತ್ತೆ ನಿಮ್ಗೆ. ಒಳ್ಳೆ ಟೇಸ್ಟ್ ಇತ್ತು, ಅರ್ಧ ತಿನ್ಕೊಬಿಡವ. ಅದಕ್ಕೇನ್ ಮಾಡಪ್ಪ ಅಂದ್ರೆ ಮಣ್ಣು ತಿನ್ನೋದೆಲ್ಲ, ಮಣ್ಣೆಲ್ಲ ತಿಂದಿದೀವಿ ಸರ್, ಕೆರೆ ಮಣ್ಣು. ಅದಿನ್ನ ಚೈಲ್ಡ್ ಡೇಸ್ ನಾವು ತಿಂದು ನಮ್ಗೂ ಮನೇಲಿ ನೋಡಿದ ನೆನಪಿದೆ ಅದೆಲ್ಲ ಸ್ವಲ್ಪ ಆ ತರದ್ದು. ಅದು ಏನೋ ಒಂಥರ ಟೇಸ್ಟ್ ಸರ್ ಅದ್ರ. ಸೊ ಈ ತರದ್ದು ಇನ್ಸಿಡೆಂಟ್ ನಿಮ್ಮ ಬಾಲ್ಯದಲ್ಲಿ ಅಲ್ಲಿ ಬೇಲಿ ಹಾಕೋ. ಆಮೇಲೆ ಅದ್ರಲ್ಲಿ ಬಾಲ್ಯದಲ್ಲಿ ಇನ್ನೊಬ್ಬ ಅಂದ್ರೆ ಒಬ್ಬ ಕರ್ಣ ಅಂತ ಇದ್ದಾನೆ ನನ್ನ ಜೊತೆನೆ. ಅವನು ಸ್ಕೂಲಿಗೆ ಬರ್ತಿದ್ದಿಲ್ಲ, ಅವ್ನು ಹಿಡಿಯೋದೇ ಒಂದ್ ಕೆಲಸ ಸರ್. ನಮ್ಗೆ ಸ್ಕೂಲಿಗೆ ಬರ್ತಾ ಇರ್ಲಿಲ್ಲ, ಅವ್ನು ಸ್ಕೂಲಿಗೆ ಬರ್ತಿದ್ದಿಲ್ಲ. ಅವ್ನು ಹಿಡಿಯಕ್ಕೆ ಬೆಳಗ್ಗೆ 10 ಗಂಟೆಗೆ ಕಳಿಸಿದ್ರೆ ನಮ್ಮ ಹೆಡ್ ಮೇಸ್ಟ್ರು 4 ಗಂಟೆಗೆ ಇಟ್ಕೊ ಬರೋ ಸರ್. ನಮ್ದು ಮುಗೀತು ಸರ್ ಅಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು ಇಲ್ಲ, ಒಬ್ಬರು ಹಿಡಿಯಕ್ಕೆ 3-4 ಜನ ಹೋಗಬಹುದು. ಸಿಕ್ತಿಲ್ಲ ಅವನು. ಸರಿ, ಅವ್ರು ಮಾಸ್ಟರ್ ಹೇಳಿರೋ ಒಬ್ಬ ಸಿಗ್ತಾ ಹೋದ್ರೆ ಪರವಾಗಿಲ್ಲ, ವಾಪಸ್ ಬನ್ನಿ ಅಂತ ನಾವು ಬರ್ತೀವಿ. 4 ಗಂಟೆಗೆ ಬರೋದು, 4 ಗಂಟೆವರೆಗೂ ಆರಾಮಾಗಿ ಬಂದು ಆಮೇಲೆ ಒಂದು 4 ಏಟು ಹೊಡ್ಸ್ಕೊಂಡು ಬ್ಯಾಗ್ ತಗೊಂಡು ಮನೆಗೆ ಹೋಗೋದು. ಶಾಲೆ ದಿನಗಳು ಕಳೀತಾ ಬಂತು. ಹೌದು ಸರ್. ಪ್ರೈಮರಿಯಿಂದ ಮತ್ತೆ ಈ 5, 6, 7ನೇ ಕ್ಲಾಸಿನ ವಿಚಾರಗಳು ಬಂದಾಗ ಸ್ವಲ್ಪ ಬುದ್ಧಿ ಗೊತ್ತಾಗ್ತಿರುತ್ತೆ, ರೆಕಗ್ನೈಸ್ ಮಾಡ್ತಿರ್ತೀರಾ. ಅವಾಗ ಹೇಗಿತ್ತು ನಿಮ್ಮ ಜೀವನ ಶೈಲಿ? ಶಾಲೆಯಿಂದ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದು, ಮನೆ ವಾತಾವರಣ ಅವತ್ತಿಗೂ ಇವತ್ತಿಗೂ ತುಂಬಾ ಜಗದಾಂತರ ವ್ಯತ್ಯಾಸ ಇದೆ. ಅವಾಗ ಮೊಬೈಲ್ ಅಲ್ಲೆಲ್ಲ ತುಂಬಾ ಟೈಮ್ ಪಾಸ್ಗಳಿರುತ್ತೆ, ಅವಾಗ ಅಷ್ಟು ಕಡಿಮೆ ಇಲ್ಲ. ಆ ಹಳ್ಳಿಗಳಲ್ಲಿ ಟಿವಿ ಫೆಸಿಲಿಟೀಸ್ಗಳು ಕಡಿಮೆ ಇತ್ತು. ಆಗಿರ್ಲೇ ಇಲ್ಲ ಬಿಡಿ, ಒಂದೇ ಟಿವಿ ಇದ್ದಿದ್ದು ನಮ್ಮೂರಲ್ಲಿ, ಅದು ವೈಟ್ ಅಂಡ್ ಬ್ಲಾಕ್. ಅದು ಆಂಟನಿಂಗ್ ತಿರ್ಗಿಸೋದಿಕ್ಕೆ ಗೊತ್ತಾಯ್ತಾ ನೋಡ, ಡಿ ಚಂದನ ಗೊತ್ತಾಯ್ತಾ, ಸಾಕ್ ಭಾನುವಾರ ಒಂದು ಫಿಲಂ ಬರೋದು 4 ಗಂಟೆ. ಆ ಭಾನುವಾರ 4 ಗಂಟೆಗೆ ನಮ್ ಜನರೇಷನ್ ಅವಾಗ ಇಡೀ ಹುಡುಗರೇ ಕೂತಿರವು. ಹೆಂಗೆ ಅಂದ್ರೆ ಅವ್ರ ಪಾಪ ಬೈತಿರ್ಲಿಲ್ಲ, ಅವ್ರ ಮನೆ ಬಾಕ್ಲಲ್ಲಿ ಕೂತಿರವು, ಒಳಗಡೆ ಕೂತಿರವು. ಹೋಗಿ 3:15 ಹೋಗಿ ಕುತ್ಕೊಬಿಡೋ ಜಾಗ ಸಾಕಲ್ಲ ನೋಡಿ. ಅದೊಂದು ನೆನಪಿದೆ. ಅದಾದ್ಮೇಲೆ ಶಾಲೆಗೆ ಹೋಗೋ 1.5 ಕಿಲೋಮೀಟರ್ ನಡ್ಕೊ ಹೋಗೋ ಪಕ್ಕದವ್ರಿಗೆ. ಅಲ್ಲಿ ಆ ಟೈಮಲ್ಲಿ ಒಬ್ಬ ಇದು ಪಕ್ಕದ ಶಾಲೆಯಿಂದ ಒಬ್ಬ ಟೀಚರ್ ಒಬ್ಬರು ಗುಡ್ ಮಾರ್ನಿಂಗ್ ಸರ್ ಅನ್ನಕ್ಕೆ, ಅಲ್ಲ ಗುಡ್ ವಿನ್ ಅನ್ನಕ ಏನೋ ತಡ್ರಿ, ಗುಡ್ ಮಾರ್ನಿಂಗ್ ಅನ್ನಕ್ಕೇನೋ ಏನೋ ಅಂದು ಅವರು ಬಂದು ಮೇಸ್ಟ್ರಿಗೆ ಹೇಳಿ ಅವರೆಲ್ಲ ಹೊರಬಿಟ್ಟಿದ್ರು. ಏನ್ ಗೊತ್ತಾ, ಗುಡ್ ಮಾರ್ನಿಂಗ್ ಅನ್ನಕ್ ಹೋಗಿ, ಅಲ್ಲ ಗುಡ್ ವಿನಿಂಗ್ ಅನ್ನಕ್ ಹೋಗಿ ಏನೋ ಒಟ್ಟಲ್ಲಿ ಗುಡ್ ಮಾರ್ನಿಂಗ್ ಮೊಹಮ್ಮದ್ ಸರ್ ಅಂದ್ಬಿಟ್ಟಿದ. ಗುಡ್ ಮಾರ್ನಿಂಗ್ ಮೊಹಮ್ಮದ್ ಸರ್ ಅಂದ್ಬಿಟ್ಟು ಅವ್ರು ಬಂದು ಮೇಸ್ಟ್ರಿಗೆ ಹೇಳಿದ್ರು. ಅದೊಂದು ಮಾತಾಡ್ತಾರೆ, ಏನ್ರಿ ನಿಮ್ ಸ್ಟೂಡೆಂಟ್ ಹಂಗಂತಾರನ್ರಿ, ಹೂನಂತ ಅಂದ್ಬಿಟ್ಟು ಹಂಗಂತ ಹೇಳಿ ಹೊಡ್ಸ್ಬಿಟ್ಟಿದ್ರು. ಇದೊಂದು ನೆನಪಿದೆ ಚೆನ್ನಾಗಿ. ಸೊ ಅವಾಗ ಒದೆ ಬಿದ್ದಿತ್ತು ಸರ್. ತುಂಬಾ ಜನ
ಒಳ್ಳೊಳ್ಳೆ ಟೀಚರ್ ಇದ್ರು ಸರ್. ಸ್ಟಾರ್ಟಿಂಗ್ ಅಲ್ಲ ಈಗಿಲ್ಲ ಅಂತಲ್ಲ, ಈಗಲೂ ಇದ್ದಾರೆ ಪಾಪ ಶಿಕ್ಷಕರೇ. ಬಟ್ ನಾವು ಓದ್ಬೇಕಾರೆ ಅಂದ್ರೆ ಗುರುಗಳು ಅಂದ್ರೆ ಭಯ ಸರ್. ಈಗಲೂ ಬರ್ರಿ ಸರ್, ಅವ್ರು ನಾನು ನೋಡಿ ಈಗ ಎಷ್ಟು ಎತ್ತರ ಬೆಳೆದಿದ್ದೀನಿ ಅಂದ್ರೆ ಸರ್ ಏಜಲ್ಲಿ ಸರ್ ಏನು ಅನ್ಕೊಬಿಟ್ಟಿರ ಆಮೇಲೆ. ಇಲ್ಲ ಹಾ ಅವ್ರು ಈಗ ಬಂದ್ರು ಕೈ ಕಾಲು ನಡುತ್ತಾ ಇರ್ತವೆ, ಹಿಂಗೆ ವೈಬ್ರೇಟ್ ಆಗ್ತಾ ಇರ್ತವ ಆ ಶಾಲೆ ಮೇಷ್ಗಳು ಬಂದ್ರೆ ಏನೋ ಹಿಂಗ್ ಹೋಗ್ಬಿಡ್ತಾವ ಕೈ ಒಂದೇ ಸಲ. ಆದ್ರೆ ಅವ್ರು ಕೊಡ್ತಾ ಇದ್ದ ಗೌರವ ಅಂತಿತ್ತು, ಅದಾಗೆ ಈಗ ಅಷ್ಟೇ ಮಟ್ಟಕ್ಕೆ ಬೆಳೆದ್ರು ಅದು ಹಂಗೆ ಇರುತ್ತೆ. ಈಗ ಬಂದ್ರು ಕೂಡ ಅವ್ರಿಗೆ ಇದೇ ಗೌರವ ಸಿಗುತ್ತೆ ನಮ್ಮ ಟೀಚರ್ಸ್ಗಳು. ಬಟ್ ಇತ್ತೀಚಿನ ಕಾಲದಲ್ಲಿ ಹೋಗಿ ಸಹ ಬರ್ತೀನಿ ನಾಳೆಗೆ ಸ್ಕೂಲ್ಗೆ, ಏನ್ ಸರ್ ಹೋಗಿ ಸಹ ಬರ್ತೀನಿ ಹಿಂಗ್ ಬಂದ್ಬಿಟ್ಟವ್ರಿ ಈಗಿನ ಕಾಲದವರೆಲ್ಲ. ಇವಾಗ ಈ ರೀತಿ ಕಳೀತು ಸರ್. ಅದೊಂದೇ ಒಂದು ಬಾಲ್ಯ. ಹೌದು. ವಿದ್ಯಾಭ್ಯಾಸ ಮುಗಿಸ್ಕೊಂಡ್ರಿ ಇಲ್ಲಿವರೆಗೂ? SLC ಮುಗಿಸಿದ್ರಿ, ಸ್ಕೂಲಿಂಗ್ ಮುಗಿಸಿದ್ರಿ. ಹೈಸ್ಕೂಲ್ ಏನಾದ್ರು ಇನ್ಸಿಡೆಂಟ್ಸ್? ಹೈಸ್ಕೂಲ್ ಅವು ತುಂಬಾ ಇದಾವೆ. ಹೈಸ್ಕೂಲ್ ಹೇಳ್ಬೇಕು ಅಂದ್ರೆ ನಮ್ಮ ಫ್ರೆಂಡ್ ಅಂದ್ರೆ ಒಂದೇ ಬ್ಯಾಚು. ಅವನು ನನ್ನ ಇನ್ಸಿಲು ಭುವನೇಶ MR ಅಂತ ಲಾಸ್ಟ್ಗೆ ಭುವನೇಶ್ವರ ಇನ್ಸಿಲ್ ಇರುತ್ತೆ ಅದು. ಅವನೇನ್ ಮಾಡ್ಬಿಟ್ಟ ಅವನೇ ಬೇಡ ಇದು ಹೇಳೋದು, ಅವ್ರ ಹೆಸರು ಮೆನ್ಷನ್ ಮಾಡ್ಬೇಕಾಗುತ್ತೆ ಪಾಪ, ಯಾಕೆ ಅವ್ರೆಲ್ಲ ಅದು ಮದ್ವೆ ಆಗಿದ್ದಾರೆ ಅವರು ಸಾಯ್ಲಿ. ಓಕೆ ಇರ್ಲಿ. ಬಾಲ್ಯದ ನೆನಪು ಅಂದ್ರೆ ಹೈಸ್ಕೂಲ್ದು ಹೇಳ್ಬೇಕು ಅಂದ್ರೆ ಸರ್, ನಮ್ಗೆ ಸೈನ್ಸ್ ಅಲ್ಲಿ ನೀವು ನೋಡಿರ್ತೀರಾ, ಕಪ್ಪೆ ಬಗ್ಗೆ ಪಾಠ ಇತ್ತು, ಒತಿಕೆತ ಹೆಂಟೆ ಗೊತ್ತಾ ಅದ್ರ ಬಗ್ಗೆ ಪಾಠ ಇತ್ತು ನೋಡಿದಿರಾ, ಮೀನ್ ಬಗ್ಗೆ ಪಾಠ ಇತ್ತು, ಆಮೇಲೆ ಅಮೀಬಾ ಅಲ್ಲೇ ನೋಡಿದ್ ನಾವು, ಅಲ್ಲೇ ಸ್ಟಾರ್ಟ್. ನಮ್ಗೆ ಕಪ್ಪೆ ಹಿಡ್ಕ ಬನ್ನಿ ಅಂತ ಕಳಿಸ್ಬಿಟ್ರು. ನನ್ನ ಫ್ರೆಂಡ್ ಮಲ್ಲಿಕಾ ಅಂತ ಇದಾರೆ, ಅವನು ಕಪ್ಪೆ ಹಿಡಿಯಕ್ ಹೋದರು ಸಹ ಎಷ್ಟು ಗೊತ್ತಾ, ಅವರು ಕೆರೆ ಹತ್ರ ಹೋಗಿದೀವಿ ಅನ್ನೋದು ಭಯ. 4-5 ಹುಡುಗರು ಹಾಕೊಂಡು ಹುಡುಕ ಬಂದ್ಬಿಟ್ಟವ್ರೆ. ಏನ್ 2 ಅವರ್ ಇನ್ನು ಬಂದಿಲ್ಲ, ಏನಾಯ್ತು ಬಿದ್ಬಿಟ್ರ ಅಂದ ಪಾಪ ಅವ್ರಿಗೂ ಭಯ. ಬಂದ್ರು ನೋಡಿದ್ರು, ನಾವು ಬಟ್ಟೆ ಬೀಜ ಹಾಕೊಂಡು ಈಚ್ ಹೊಡಿತಾ ಕೂತೀವಿ ಕೆರವಲ್ಲಿ. ಎಳ್ಕೊಂಡು ಹೊಡೆದ್ರು ಸಹ ಅಲ್ಲಿ ಹೊಡೆದಾದ್ಮೇಲೆ 4 ಜನ ಕರ್ಕೊ ಬಂದಿಲ್ಲ, ಅವ್ರು ಇಡ್ಸ್ಕೊಬಿಟ್ರು. ಇಡ್ಸ್ಕೊಂಡು ಬಟ್ಟೆ ಎಲ್ಲ ಹಿಂಗ್ ಇಟ್ಕೊಂಡು ಚಡ್ಡಿಲ ಕರ್ಕೊ ಬಂದ್ರು, ರೂಮ್ ಮಾಡಿ ಕುಡಾಕೊಂಡ್ರು. ಉಪ್ನೇರ್ಲ ಕಡ್ಡಿ ಅಂತ ಬರೋದು ನಮ್ ಸೈಡು, ಇರ್ತದೆ. ಹೊಡೆದ್ರೆ 4-5 ದೊಣ್ಣೆಗಳು ಹಂಗೆ ಮುರಿದಾಕ. ಅವೆಲ್ಲ ನೋಡಿ ಸರ್ ಇವತ್ತು ಅವೆಲ್ಲ ಹೆಂಗ್ ಗೊತ್ತಾ, ಏನೋ ಒಂದು ಬಾಂಧವ್ಯ ಸರ್ ಟೀಚರ್ ನಮ್ ನಡುವೆ. ಆಮೇಲೆ ಅವರು ಬೈಕ್ಗಳು ಅಪ್ಡೇಟ್ ಆಗಿದ್ದಾವೆ, ಹೈಸ್ಕೂಲ್ಗಳು ಹೋಗ್ತಿದ್ರು ಬೈಕ್ಗಳು ಸ್ಟಾರ್ಟ್ ಆಗಿದ್ದಾವೆ. ಅಂದ್ರೆ ಬೈಕ್ ಓಡಿಸ್ತಾರೆ ಅಂದ್ರೆ ಶ್ರೀಮಂತರು. ಎಷ್ಟೋ ಸಲ ಏರ್ನ ಬಿಟ್ಬಿಟ್ಟಿದೀವಿ ಅವ್ರ, ಏರ್ ಬಿಟ್ಬಿಟ್ಟಿದೀವಿ, ತುಂಬಾ ಹೊಟ್ಟೆ ಹೊಡ್ಸ್ಬಿಟ್ಟಿವಿ ಸರ್. ಆಮೇಲೆ ನಮ್ಮ ಹೈಸ್ಕೂಲಲ್ಲಿ ನಮ್ಗೆ ಮಾಸ್ಟರ್ಗಳು ಅಂದ್ರೆ ಏನಾಯ್ತು ಅಂದ್ರೆ, ಅದು ನಾವು ಹೈಸ್ಕೂಲ್ ಹೊತ್ತಿಗೆ ಸರ್ವೆ ಬೆಳೆದ್ಬಿಟ್ಟಿದ್ದು, ದಷ್ಟ ಪುಷ್ಟವಾಗಿ ಒಳ್ಳೆ ಕಬಡ್ಡಿ ಆಡ್ಕೊಂಡು ಫಿಟ್ ಇದ್ದೋ. ಅವ್ರಿಗೆ ಆಗ್ತಾನೆ ಟೀಚಿಂಗ್ ಮುಗಿಸ್ಕೊ ಬಂದವ್ರೆ, ಅವ್ರು ನಾವು ಸೇಮ್ ಇದ್ದೀವಿ. ಆಮೇಲೆ ಅವ್ರೇನೋ ಹೊಡೆಯಕ್ ಬಂದ್ಬಿಟ್ರೆ ನಮ್ಮ ಹೈಸ್ಕೂಲ್ ಮೇಷ್ಗಳು ಹೋಗಿ ತೆಪ್ಕೊಬಿಡೋ ಅಂತ ಅಮ್ಮೆ ಸರ್ ಹೊಡಿದ್ವಿ. ತೆಪ್ಕೊಂಡ್ರೆ ನಮ್ಗೆ ಉಚ್ಕೊಳಕ್ಕೆ ಆಗ್ತಲ್ಲ. ಆಮೇಲೆ ಹೆಂಗೋ ಕಿತ್ಕೊಂಡು ಹೊಡೆದಾಕ್ಬಿಡೋರು. ಮತ್ತೆ ಅಯ್ಯೋ ಹೇಳ್ಬೇಕು ಅಂದ್ರೆ ತುಂಬಾ ಇದಾವೆ ಸರ್. ಈಗ ಯಾವ ನೆನಪೇ ಗೊತ್ತಾಯ ನನಗೆ. ಸಡನ್ ಆಗಿ ಕೇಳಿದ್ರಲ್ಲ, ಕ್ವಶನ್ ಕೇಳ್ತೀನಿ ಅಂದ್ರೆ ಏನಾರು ಪ್ರಿಪೇರ್ ಮಾಡ್ಕೊ ಬಂದಿರಿ. ಸೊ ಇಷ್ಟು ಅಂದ್ರೆ ಕಬಡ್ಡಿ ಪ್ಲೇಯರ್ ಕಬಡ್ಡಿ ಆಡಿದ್ ಸರ್. ಹೌದಾ? ಕಬಡ್ಡಿ ಕ್ಯಾಪ್ಟನ್ ಅಲ್ಲ, ಉಪ ಕ್ಯಾಪ್ಟನ್. ಉಪ ಕ್ಯಾಪ್ಟನ್ ಅದೇನೋ ಅಂತಾರ, ವೈಸ್ ಕ್ಯಾಪ್ಟನ್. ವೈಸ್ ಕ್ಯಾಪ್ಟನ್. ಕಬಡ್ಡಿ ನಾವು ಜಿಲ್ಲೆ ಮಟ್ಟದವರೆಗೆ ಹೋದ್ವಿ. ಹೌದು. ಅಲ್ಲಿಗೆ ಈಗ ಹಳ್ಳಿ ಕಡೆ ಹೇಗಿತ್ತು ಅವಾಗ ನಿಮ್ಗೆ ಸಪೋರ್ಟ್ ಕಬಡ್ಡಿ ಖೋ ಸರ್? ಹಾಗೆಲ್ಲ ಏನೇ ಇರ್ಲಿಲ್ಲ ಸರ್, ಪ್ರೋತ್ಸಾಹ ಇರಲಿಲ್ಲ ಅಷ್ಟು. ಅಂದ್ರೆ ಅವ್ರಿಗೂ ಗೊತ್ತಿಲ್ಲ. ಇವತ್ತೇನಾಗ್ಬಿಟ್ಟೈತಿ ಅಂದ್ರೆ, ಈಗ ನಮ್ಮಂತರೆಲ್ಲ ಆಲ್ರೆಡಿ ಇದಾಗವ್ರೆ, ಏನೋ ಅಪ್ಪ ಅಮ್ಮ ಆಗ್ಬಿಟ್ಟವ್ರೆ. ಈಗ ನನ್ಗೆ ಮಕ್ಳು ಏನಾರು ನಾನ್ ಮದ್ವೆ ಆಗಿ ನನ್ಗೆ ಏನಾರು ಆಗಿದ್ ಇಷ್ಟಕ್ಕೆ 4-5-10 ವರ್ಷದ ಮಕ್ಳು ಇರೋರು, ಕರೆಕ್ಟ್ ಏಜಿ ಮದ್ವೆ ಆಗಿದೆ. ಈಗ ನನ್ನ ಮಕ್ಕಳಲ್ಲಿ ನಾನು ಈ ಕಲೆ ಏನಿದೆ ಅಂತ ಗುರುತಿಸ್ತಾ ಇದ್ದೀನಿ. ಇದು ಆಟ ಆಡ್ತಾರ, ಇಲ್ಲ ಒಂದು ಆಕ್ಟಿಂಗು ಅದು ಕಲೆ ಅಲ್ಲ, ಇವ್ರು ಒಂದು ಆಕ್ಟಿಂಗ್ ಅಲ್ಲಿ ಇದಾರಾ, ಇಲ್ಲ ಒಂದು ಡ್ರೈವಿಂಗ್ ಅಲ್ಲಿ ಇದಾರಾ, ಇಲ್ಲ ಭೂಮಿ ಮೇಲೆ ಏನಾದ್ರು ಕಾನ್ಸಂಟ್ರೇಷನ್ ಇದೆಯಾ, ಇದು ಅಬ್ಸರ್ವ್ ಮಾಡೋಷ್ಟು ಕೆಪಾಸಿಟಿ ಇದೆ ಈಗ ನಾವು ಈಗಲೇ ಕಾಲದವ್ರಿಗೆ. ಬಟ್ ಆಗಿರ್ಲಿಲ್ಲ. ಅವಾಗೆಲ್ಲ ಬರೀ ಓದ್ತಾವನ. ಓಕೆ, ನಿಮ್ ಮಗ ಉಳ್ಕುಯ್ಕ ಬಂದ ಸ್ಕೂಲ್ಗೆ ಹೋಗೋದಕ್ಕೆ ಮುಗೀತು, ದನ ಕಟ್ಟಾಕಿ ಕಸ ತೊಡದ್ನ ಮುಗೀತು, ಅವನು ಒಳ್ಳೆ ಮಗ ಅವತ್ತು ಅಂತ. ಬಟ್ ಅವತ್ತು ಇರ್ಲಿಲ್ಲ.
ಆದ್ರೂ ಹೆಂಗೋ ಮುಗಿಸ್ತೋ ಸರ್. ಅಲ್ಲಿವರೆಗೂ ತಾಲೂಕ್ ಮಟ್ಟದವರೆಗೂ, ಜಿಲ್ಲೆಗೆ ಹೋಗಿ ಜಿಲ್ಲಾ ಮಟ್ಟದವರೆಗೂ ಜಿಲ್ಲೆ ಮಟ್ಟದವರೆಗೆ ಹೋಗಿದ್ದು. ಒಳ್ಳೆ ನಿಡುವಾಣಿ ಹೈಸ್ಕೂಲ್ ಅಂದ್ರೆ ಒಂದು ಟೈಮಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಒಳ್ಳೆ ಇತ್ತು. BKD ಅಂತ ಒಬ್ಬ ಟೀಚರ್ ಇದ್ರು, ಅವ್ರು ತೀರೋಗ್ಬಿಟ್ರು. ಒಳ್ಳೆ ಕೋಚ್ ಕೊಡೋರು, ಅಂದ್ರೆ ಚೆನ್ನಾಗಿತ್ತು ಕೋರ್ಸ್, ಚೆನ್ನಾಗಿ ತೋರಿಸ್ಕೊಡ್ರಿ. ಅವರಿಂದಲೇ ಸ್ಪೋರ್ಟ್ಸ್ ಅಲ್ಲಿ ನಾವು ತುಂಬಾ ನಾನು ರನ್ನಿಂಗ್ ರೈಸ್ ಹೊಡಕ್ ಆಗ್ತಿರಲಿಲ್ಲ. ಕಬಡ್ಡಿ ಒಂದ್ ಆಡಿನಿ, ಹೈ ಜಂಪ್, ಗುಂಡು ಎಸೆತ, ಈ 3 ಮಾತ್ರ ಯಾವಾಗ್ಲೂ ಬಿಟ್ಕೊಟ್ಟಿಲ್ಲ ಯಾರು. ಈ ಬಾಡಿ ಆ ಬಾಡಿಗೆ ಬಿಟ್ಕೊಟ್ಟಿಲ್ಲ, ಯಾರಿಗೂ ಬಿಟ್ಕೊಟ್ಟಿಲ್ಲ. ಎಲ್ಲಾ ಫಸ್ಟ್ ಪ್ರೈಸೇ ಈ 3 ಮಾತ್ರ. 8, 9, 10 ಅಲ್ಲಿ 3 ಕೂಡ ಫಸ್ಟ್ ಪ್ರೈಸೇ. ಇವು 3 ಹತ್ರ ಯಾರಿಗೆ ಬಿಟ್ಕೊಡ್ತಿದ್ದೀರಾ? ಚೆನ್ನಾಗಿ. ಈಗ ಬಾಲ್ಯದ ದಿನಗಳಲ್ಲಿ ನಿಮ್ಗೆ ಸಿಕ್ತಿದ್ದಂತ ಆಹಾರ? ಸರ್ ಈಗ ಬಿಸಿ ಊಟ ಯೋಜನೆ ಎಲ್ಲ ಇದೆ, ಅವಾಗ ಏನು ಇರಲಿಲ್ಲ ಸರ್. ಬೆಳಗ್ಗೆ ಊಟ ಮಾಡ್ಕೋದು, ಸಂಜೆ ಊಟ ಮಾಡ್ತಿದ್ವಿ ನಾವು. ಏನಾದ್ರೂ ರೊಟ್ಟಿ ಹಾಕಿದ್ರೆ ಬ್ಯಾಗೊಳಗೆ ರೊಟ್ಟಿ ಹಾಕೊಂಡು ಹೋಗಿರೋ ಮನೆದೆ. ರೊಟ್ಟಿ ಹಾಕಿದ್ರೆ ಬೆಳಗ್ಗೆ ಟೈಮು ರೊಟ್ಟಿ ಜಾಸ್ತಿ ಅಲ್ಲ ಸರ್ ನಮ್ಮ ಕಡೆ. ಅದೇನಾರು ಮಾಡಿದ್ದಿನ ಮಾತ್ರ ಒಂದು ರೊಟ್ಟಿನ ಹಿಂಗೆ ಮಡಿಚ್ಕೊಂಡು ಬ್ಯಾಗೊಳಗೆ ಹಾಕೋದು. ಇಲ್ಲ ಅಂದ್ರೆ ಇಲ್ಲ. ಅನ್ನ ಸಾಂಬಾರು ಮಾಡಿದ್ರೆ, ಅನ್ನ ಸಾಂಬಾರು ಮುದ್ದೆ ಮಾಡಿದ್ರೆ ಊಟ ಮಾಡ್ಕೊಂಡು ತಗೋಯ್ತಿರ್ತೀರ.